ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 89. ದೀಪಕ್ನ ಹುಚ್ಚಾಟದಲ್ಲಿ ಕ್ಷಮಾ ಅಮ್ಮನೊಂದಿಗೆ ಊರು ತೊರೆದಿದ್ದನ್ನು ಕೇಳಿ ಕೃಷ್ಣನಿಗೆ ಅತೀವ ಸಂಕಟವಾಯಿತು. ಆ ಕೂಡಲೇ ಮೈತ್ರಿಗೆ ಕರೆ ಮಾಡಿ ವಿಷಯ ತಿಳಿಸಿದನು. ವಿಷಯ ತಿಳಿದ ಮೈತ್ರಿಗೆ ಕೃಷ್ಣನಷ್ಟೇ ಆಘಾತವಾಯಿತು. ದೀಪಕ್ ಈ ರೀತಿ ಮಾಡ್ತಾನೆ ಅಂತ ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಂದರೆ ಈಗ ಕ್ಷಮಾ ಬೆಂಗಳೂರಿನಲ್ಲಿಯೇ ಇದ್ದಾಳೆ ಅಂದಾಯಿತು. ಅವರು ಎಲ್ಲಿ ಉಳಿದುಕೊಂಡಿದ್ದಾರೆ ಅಂತ ತಿಳಿದಿದ್ರೆ ನಾನೇ ಹೋಗಿ ಮಾತನಾಡಿಸಿಕೊಂಡು ಬರ್ತಾ ಇದ್ದೆ ಎಂದು ಕಳವಳಗೊಂಡಳು. ಛೇ, ನಾನು ಆ ವಿಷಯವನ್ನು ಕೇಳೋದೇ ಮರ್ತೆ. ಕೃಷ್ಣನ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು. ಆದರೆ ಅವಳು ನಮ್ಮ ಬಳಿ ಒಂದೇ ಒಂದು ಮಾತು ಕೂಡ ಹೇಳಿಲ್ವಲ್ಲ. ಹುಟ್ಟಿದ ಊರು, ಆಡಿನಲಿದು ಬಾಲ್ಯ ಕಳೆದ ಮನೇನ ಬಿಟ್ಟು ಹೋಗುವಾಗ ಪಾಪ ಅವಳಿಗೂ ಅಮ್ಮಂಗೂ ಎಷ್ಟು ಕಷ್ಟ ಆಗಿರ್ಬೋದು. ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ. ಕಕ್ಕುಲತೆಯಿಂದ ನುಡಿದ ಕೃಷ್ಣ ಮೈತ್ರಿಗೆ ತಿಳಿಸಿ ಕರೆ ತುಂಡರಿಸಿದನು. ಕ್ಷಮಾ ಕರೆ ಮಾಡುವುದಾಗಿ ತಿಳಿಸಿದಾಗಿನಿಂದ ಕೃಷ್ಣ ಅದೆಷ್ಟು ಬಾರಿ ಮೊಬೈಲ್ ಪರದೆ ನೋಡಿದ್ದನು ಅವನಿಗೆ ತಿಳಿಯದು. ಇತ್ತ ಕೆಲಸ ಮುಗಿಸಿ ಮನೆಗೆ ಬಂದ ಕ್ಷಮಾ ಮೈತ್ರಿಗೆ ಕರೆ ಮಾಡಿ ಮನದ ನೋವುಗಳೆಲ್ಲವನ್ನು ಹಂಚಿಕೊಂಡ ಬಳಿಕ ಕೃಷ್ಣನಿಗೆ ಕರೆ ಮಾಡಿದ್ದಳು. ಕೈಯಲ್ಲಿದ್ದ ಫೋನು ಬೆಳಕನ್ನು ಹೊರಸೂಸುತ್ತಾ ಕಂಪಿಸುತ್ತಿದ್ದಂತೆ ಅವನ ಹೃದಯದ ಬಡಿತವು ತ್ವರಿತವಾಯಿತು. ಬಹಳ ದಿನಗಳ ನಂತರ ತನ್ನವಳ ಹೆಸರನ್ನು ಫೋನಿನ ಪರದೆಯ ಮೇಲೆ ಕಂಡಾಗ ಹೇಳಲಾಗದಷ್ಟು ಆನಂದವಾಯಿತು. ಹಲೋ. ಅವಳ ಮೃದುವಾದ ಧ್ವನಿ ಕೃಷ್ಣನಿಗೆ ಕೇಳಿಸಿದರೂ ಅವನು ಏನನ್ನೂ ಮಾತನಾಡಲಿಲ್ಲ. ಹಲೋ ಕೃಷ್ಣ. ಈಗಲೂ ಅವನ ಕಡೆಯಿಂದ ಯಾವ ಮಾತುಗಳು ಕೇಳಲಿಲ್ಲ. ಕೃಷ್ಣ, ನಾನು ಮಾತನಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ? ಅವನು ಈಗಲೂ ಮಾತನಾಡದಿದ್ದಾಗ ಛೇ, ನೆಟ್ವರ್ಕ್ ಇಲ್ಲ ಅನ್ನಿಸ್ತದೆ ಎಂದು ತನ್ನಷ್ಟಕ್ಕೆ ಮಾತನಾಡಿಕೊಂಡು ಇನ್ನೇನು ಕರೆ ತುಂಡರಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ಕೃಷ್ಣ ಹಲೋ ಎಂದಿದ್ದನು. 4-5 ದಿನಗಳ ಬಳಿಕ ತನ್ನವನ ಧ್ವನಿ ಕೇಳುತ್ತಿದ್ದವಳ ಕಣ್ಣುಗಳು ಸಂತೋಷದಿಂದ ತುಂಬಿದವು. ಕೃಷ್ಣ, ಹೇಗಿದ್ದೀರಿ? ನಾನು ಮಾತನಾಡ್ತಾ ಇರೋದು ನಿಮಗೆ ಕೇಳ್ತಾ ಉಂಟು ತಾನೆ? ಅವಳ ಗಂಟಲು ಗದ್ಗದಿತವಾಯಿತು. ಕೇಳ್ತಾ ಇದೆ ಕ್ಷಮಾ. ನಿನ್ನೊಡನೆ ಮಾತನಾಡದೆ, ನಿನ್ನನ್ನು ನೋಡದೆಯೇ ನಾನು ಹೇಗಿರ್ಬೋದು ಅಂತ ನಿನಗೆ ತಿಳಿದಿದ್ದು ಪುನಃ ಕೇಳ್ತೀಯಲ್ಲ. ನಿನ್ನ ಧ್ವನಿಯನ್ನು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ನಿಸ್ತು. ಅದಕ್ಕೆ ಮಾತಾಡಲಿಲ್ಲ. ನೀನು ನನಗೆ ಹೀಗೆ ಮೋಸ ಮಾಡಿ ಹೋಗ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅಂದು ನನ್ನ ಕ್ಷಮಾ ನನಗೆ ಮೋಸ ಮಾಡುವುದಿಲ್ಲ ಎಂದಿದ್ದ ಬಾಯಿಯಲ್ಲಿ ಈ ರೀತಿಯ ಮಾತುಗಳನ್ನು ಕೇಳಿದವಳಿಗೆ ಸಹಿಸದಾಯಿತು. ಕೃಷ್ಣ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ನಾನು ಎಂದಿಗೂ ನಿಮಗೆ ಮೋಸ ಮಾಡಿಲ್ಲ, ಮಾಡೋದೂ ಇಲ್ಲ. ದುಃಖದಿಂದ ಗಂಟಲು ಬಿಗಿದು ಅವಳಿಗೆ ಮುಂದೆ ಮಾತನಾಡಲಾಗಲಿಲ್ಲ. ಕ್ಷಮಾ, ಅಳ್ತಾ ಇದೆಯಾ? ನಾನು ತಮಾಷೆ ಮಾಡಿದೆ. ನೀನು ನನಗೆ ಮೋಸ ಮಾಡೋದಿಲ್ಲ ಅಂತ ನನಗೂ ಗೊತ್ತು. ಮನೆಗೆ ಬಂದಿದ್ರೂ ಕೂಡ ನನಗೆ ಒಂದು ಮಾತು ಹೇಳಿದೆ ಮನೆ ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿಯಲ್ಲ, ಅದಕ್ಕಾಗಿ ಹಾಗೆ ಹೇಳಿದೆ ಅಷ್ಟೆ ಎಂದು ಮಾತಿನಲ್ಲಿಯೇ ಅವಳನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡಿದನು. ತನ್ನ ಕಣ್ಣೀರನ್ನು ಒರೆಸಿಕೊಂಡ ಕ್ಷಮಾ, ಅಂದರೆ ನಿಮಗೆ ವಿಷಯ ಗೊತ್ತಾಯ್ತಾ? ಯಾರು ಹೇಳಿದ್ರು? ಆಶ್ಚರ್ಯದಿಂದ ಕೇಳಿದಳು. ನೀನು ನಿನ್ನೆ ಕ್ಷಮಿಸಿ ಅಂತ ಮೆಸೇಜ್ ಮಾಡಿದಾಗ ನನಗೆ ಏನೂ ಅರ್ಥ ಆಗಲಿಲ್ಲ. ಬೆಳಗ್ಗಿನ ಮೆಸೇಜ್ ನೋಡಿ ಏನೋ ಆಗಬಾರದ್ದು ಆಗಿದೆ ಅನ್ನಿಸ್ತು. ಅದಕ್ಕೆ ಅಮ್ಮನ ಜೊತೆ ಮಾತನಾಡ್ಕೊಂಡು ಬರೋಣ ಅಂತ ಮನೆಗೆ ಹೋಗಿದ್ದೆ. ಆಗ ಪಕ್ಕದ ಮನೆಯ ಸೀತಮ್ಮನವರಿಂದ ವಿಷಯ ತಿಳಿಯಿತು. ನಿನ್ನ ತಮ್ಮ ಈ ರೀತಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದವನು ಒಂದು ಕ್ಷಣ ಮೌನವಾಗಿ, ಕ್ಷಮಾ, ನಿಜಕ್ಕೂ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ ತಾನೆ ಎಂದು ನಿರ್ಲಿಪ್ತತೆಯಿಂದ ಕೇಳಿದನು. ಯಾಕೆ ಕೃಷ್ಣ, ನಿಮಗೆ ಈ ಅನುಮಾನ ಎಂದವಳ ಧ್ವನಿ ಕಂಪಿಸುತ್ತಿತ್ತು. ಅನುಮಾನ ಅಲ್ಲ, ನೀನು ನನ್ನನ್ನು ಇನ್ನೂ ಪೂರ್ತಿಯಾಗಿ ಒಪ್ಪಿಕೊಂಡಿಲ್ವೇನೋ ಅನ್ನಿಸ್ತಿದೆ. ಮನಸಾರೆ ನನ್ನನ್ನು ಒಪ್ಪಿಕೊಂಡದ್ದೇ ನಿಜ ಆಗಿದ್ರೆ ನಿನ್ನ ಕಷ್ಟವನ್ನು ನನ್ನ ಬಳಿ ಹೇಳಿಕೊಳ್ತಿದ್ದೆ. ಎಲ್ಲವನ್ನು ಒಬ್ಬಳೇ ಅನುಭವಿಸ್ತಾ ಇರಲಿಲ್ಲ. ಕೃಷ್ಣ ತನ್ನ ಮನೋವಿಪ್ಲವವನ್ನು ತನ್ನವಳ ಮುಂದಿಟ್ಟನು. ಕೃಷ್ಣ, ನಾನು ಅದಕ್ಕೆ ನಿಮ್ಮ ಬಳಿ ಕ್ಷಮೆ ಕೇಳಿದ್ದು. ವಿಷಯ ತಿಳಿದ್ರೆ ನೀವು ನನಗೆ ಸಹಾಯ ಮಾಡಿಯೇ ಮಾಡ್ತೀರಿ ಅಂತ ನನಗೆ ತಿಳಿದಿತ್ತು.
ಆದರೆ ನನ್ನ ನೋವನ್ನು ಬೇರೆ ಯಾರು ಅನುಭವಿಸಕೂಡದು ಅನ್ನೋ ಉದ್ದೇಶದಿಂದ ಮಾತ್ರವೇ ನಿಮಗಾಗಲಿ ಮೈತ್ರಿಗಾಗಲಿ ಕಾಲ್ ಮಾಡಲಿಕ್ಕೆ ಧೈರ್ಯ ಸಾಲಿಲ್ಲ. ಆದರೆ ನಿಮಗೆ ಈ ವಿಷಯವನ್ನು ಹೇಳಲೇಬಾರ್ದು ಅಂತ ಏನೂ ಇರಲಿಲ್ಲ. ನನಗೂ ನಿಮ್ಮಿಬ್ಬರ ಬಳಿ ಮಾತನಾಡದೇ ಇರಲಿಕ್ಕೆ ಸಾಧ್ಯವಾಗದೆ ಕರೆ ಮಾಡಿದ್ದು. ಸದ್ಯಕ್ಕೆ ಇಲ್ಲಿ ಎಲ್ಲವೂ ಆರಾಮಾಗಿದೆ ಎಂದ ಕ್ಷಮ ತಾನು ಕೆಲಸ ಮಾಡುತ್ತಿರುವ ಕಂಪನಿಯ ಒಡತಿಯ ಗೆಸ್ಟ್ ಹೌಸಿನಲ್ಲಿ ತಾವೀಗ ಬಾಡಿಗೆ ಇರುವುದಾಗಿ ತಿಳಿಸಿದಳು. ಇಷ್ಟು ದಿನಗಳಲ್ಲಿ ಕ್ಷಮ ತಾನು ಕೆಲಸ ಮಾಡುತ್ತಿರುವ ಕಂಪನಿಯ ಹೆಸರನ್ನು ಕೃಷ್ಣನ ಬಳಿ ಹೇಳುವ ಪ್ರಸಂಗವೇ ಬಂದಿರಲಿಲ್ಲ. ಈಗಲೂ ಸಹ ಕಂಪನಿಯ ಹೆಸರು, ತಾನಿರುವ ಏರಿಯಾ, ಅಹಲ್ಯಾದೇವಿಯವರ ಬಗೆಗೆ ಯಾವ ವಿಷಯವನ್ನು ಕೃಷ್ಣನಿಗೆ ತಿಳಿಸುವ ಗೋಜಿಗೆ ಹೋಗಲಿಲ್ಲ. ತಕ್ಷಣ ಅಹಲ್ಯಾದೇವಿಯವರು ತಮ್ಮಿಂದ ದೂರಾಗಿರುವ ಮಗನ ಬಗೆಗೆ ಹೇಳಿದ್ದ ವಿಷಯ ನೆನಪಾಯಿತು. ಅದೇ ಗುಂಗಿನಲ್ಲಿ, ಕೃಷ್ಣ, ನಾನು ಕೇಳೋದನ್ನೇ ಮರೆತಿದ್ದೆ. ನಿಮ್ಮ ತಾಯಿಗೆ ಕಾಲ್ ಮಾಡಿದ್ರಾ? ಎಂತ ಅಂದ್ರು? ಬಹಳ ದಿನಗಳ ನಂತರ ನಿಮ್ಮ ಬಳಿ ಮಾತನಾಡಿ ಅವರಿಗೆ ಹೇಳಲಾಗದಷ್ಟು ಸಂತೋಷವಾಗಿರಬಹುದು ಅಲ್ವಾ? ನನ್ನ ಅತ್ತೆಯನ್ನು ನನಗೆ ಯಾವಾಗ ಪರಿಚಯ ಮಾಡಿಸ್ತೀರಿ ಎಂದು ಒಂದೇ ಸಮನೆ ಪ್ರಶ್ನಿಸಿದಳು. ಇಲ್ಲ ಕ್ಷಮ, ಆ ಶುಭಗಳಿಗೆ ಇನ್ನೂ ಕೂಡಿ ಬಂದಿಲ್ಲ. ಅವತ್ತು ನೀನು ಅಮ್ಮನಿಗೆ ಕಾಲ್ ಮಾಡು ಅಂದಾಗ ಬಹಳ ಧೈರ್ಯ ಮಾಡಿ ನಿನ್ನ ಮುಂದೆನೇ ಕಾಲ್ ಮಾಡೋದಕ್ಕೆ ಮುಂದಾದೆ. ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗುತ್ತಿದ್ದಂತೆ ನನ್ನ ಧೈರ್ಯವೆಲ್ಲವೂ ಕುಸಿತು. ಅದಾದ ನಂತರ ಆ ಧೈರ್ಯವನ್ನು ಒಗ್ಗೂಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀನಿ. ಇನ್ನೂ ಮದುವೆಯ ವಿಷಯದಲ್ಲಿ ತಡ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ. ಆದಷ್ಟು ಬೇಗ ಅಮ್ಮನ ಬಳಿ ಮಾತನಾಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತೀನಿ. ನಿನಗೊತ್ತಾ, ನಿನಗೂ ನನ್ನ ಅಮ್ಮನಿಗೂ ಗುಣದಲ್ಲಾಗಲಿ ಸ್ವಾಭಿಮಾನದಲ್ಲಾಗಲಿ ಬಹಳ ಸಾಮ್ಯತೆ ಇದೆ. ಒಂದು ಬಾರಿ ಅವರು ನಿನ್ನನ್ನು ನೋಡಿಬಿಟ್ರೆ ಖಂಡಿತವಾಗಿಯೂ ನಿನ್ನನ್ನು ಸೊಸೆಯಾಗಿ ಸ್ವೀಕರಿಸದೇ ಇರೋದಿಲ್ಲ. ಅದಕ್ಕಿಂತ ಮುಂಚೆ ಅವರು ಈ ನೀಚ ಮಗನನ್ನು ಕ್ಷಮಿಸ್ತಾರೋ ಇಲ್ವೋ ಅನ್ನೋದೇ ಹೆದರಿಕೆ. ಕೃಷ್ಣ ಅಧೀರತೆಯಿಂದ ನುಡಿದನು. ಕೃಷ್ಣ, ನಿಮ್ಮನ್ನು ನೀವೇ ಯಾಕೆ ದೂಷಿಸಿಕೊಳ್ತಾ ಇದ್ದೀರಿ? ನೀವು ಅಂದುಕೊಂಡ ಹಾಗೆ ಏನೂ ಆಗುವುದಿಲ್ಲ. ನಿಮ್ಮ ತಾಯಿ ಖಂಡಿತ ನಿಮ್ಮನ್ನು ಕ್ಷಮಿಸ್ತಾರೆ. ಆದಷ್ಟು ಬೇಗ ಅವರಿಗೆ ಕಾಲ್ ಮಾಡಿ ಮಾತನಾಡಿ. ನಿಧಾನ ಮಾಡಿದಷ್ಟು ಅಂತರ ಹೆಚ್ಚಾಗ್ತಾನೆ ಇರ್ತದೆ ಎಂದು ಧೈರ್ಯ ನೀಡಿದಳು. ನಿನ್ನ ಮಾತು ಸರಿ. ಆದಷ್ಟು ಬೇಗ ಎಲ್ಲವನ್ನು ಸರಿಪಡಿಸೋ ಪ್ರಯತ್ನ ಮಾಡಿ ನಿನ್ನನ್ನು ಮದುವೆ ಆಗ್ತೀನಿ. ಆಗ ನೀನು ನಾನು ಇಬ್ಬರು ಒಟ್ಟಿಗೆ ಸೇರಿ ನಿಮ್ಮ ಮನೆಯನ್ನು ಖರೀದಿಸ್ಬೋದು. ಏನಂತೀಯ? ಅಥವಾ ನಿನ್ನ ಸ್ವಾಭಿಮಾನ ಇದಕ್ಕೂ ಅಡ್ಡ ಬರುತ್ತೋ ಹೇಗೆ? ತನ್ನವಳ ಬಗ್ಗೆ ತಿಳಿದಿದ್ದರಿಂದಲೇ ಕೃಷ್ಣ ಈ ರೀತಿಯ ಮಾತುಗಳನ್ನಾಡಿದ್ದನು. ಖಂಡಿತ, ನೀವು ಹೇಳಿದಂತೆ ಆಗಲಿ ಎಂದ ಕ್ಷಮ ಇದ್ದಕ್ಕಿದ್ದಂತೆ ಮೌನಕ್ಕೆ ಜಾರಿದಳು. ಯಾಕೆ ಕ್ಷಮ, ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟೆ? ಏನಾಯಿತು? ಕೃಷ್ಣ ಕಳವಳದಿಂದ ಕೇಳಿದನು. ಏನು ಅಂತ ಹೇಳೋದು ಕೃಷ್ಣ? ಒಂದು ಕಡೆ ಮನೆಯ ಚಿಂತೆ, ಮತ್ತೊಂದೆಡೆ ಮನೆಯವರ ಚಿಂತೆ ಎಂದವಳ ಮಾತುಗಳು ಕೃಷ್ಣನಿಗೆ ಅರ್ಥವಾಗದಾಯಿತು. ಅವನು ಮತ್ತೇನನ್ನೋ ಮಾತನಾಡುವ ಮುನ್ನವೇ, ಕೃಷ್ಣ, ನಮ್ಮ ಮನೆಯವರೆಲ್ಲರೂ ಎತ್ತೆತ್ತಲೋ ದಿಕ್ಕಾಪಾಲಾಗಿದ್ದಾರೆ. ಒಂದು ಕಡೆ ನನ್ನ ತಮ್ಮ ಸ್ನೇಹಿತರ ಮನೆಯಲ್ಲಿ ಇದ್ದುಕೊಂಡು ಕೊಟ್ಟಿರುವ ಹಣವನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಪರಿತಪಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ನನ್ನ ತಂಗಿ ಎಲ್ಲಿದ್ದಾಳೋ, ಎಂತ ಮಾಡ್ತಾ ಇದ್ದಾಳೋ ಒಂದು ತಿಳಿಯದಾಗಿದೆ. ನನಗಂತೂ ಅವಳನ್ನು ಅವಳ ಮಗುವನ್ನು ನೋಡದೆ ಏನನ್ನೋ ಕಳೆದುಕೊಂಡಂತೆ ಅನಿಸ್ತಾ ಉಂಟು ಎಂದು ಭಾವುಕಳಾದಳು. ಅಂದರೆ ನೀನು ಕೂಡ ನನ್ನ ಹಾಗೆ ನಿನ್ನ ತಂಗಿಗೆ ಕರೆ ಮಾಡೋ ಪ್ರಯತ್ನನೇ ಮಾಡಲಿಲ್ವಾ? ಕೃಷ್ಣ ಆಶ್ಚರ್ಯ ವ್ಯಕ್ತಪಡಿಸಿದನು. ಮಾಡದೇ ಇರ್ತೀನಾ? ಎಷ್ಟು ಬಾರಿ ಮಾಡಿದರೂ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವಳ ಮನೆಯ ಅಡ್ರೆಸ್ ಕೂಡ ತಿಳಿಯಲಾಗಲಿಲ್ಲ. ಮನೆಯಲ್ಲಿ ಅಮ್ಮನಿಗೆ ಸಮಾಧಾನ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗಿದೆ. ಒಂದು ಕಡೆ ಮಗ, ಮತ್ತೊಂದು ಕಡೆ ಮಗಳು, ಇಬ್ಬರನ್ನು ನೆನೆಸಿಕೊಂಡು ಪ್ರತಿದಿನ ಕೊರಗುತ್ತಲೇ ಇರ್ತಾರೆ. ಆದರೆ ನಾನು ಸುಮ್ಮನೆ ಕೂರುವವಳಲ್ಲ. ಅವಿನಾಶ್ ತಮ್ಮದು ರಾಯಚೂರು ಅಂತ ಹೇಳಿದ್ದ ನೆನಪು. ಅಷ್ಟು ದೊಡ್ಡ ಊರಿನಲ್ಲಿ ವಿಳಾಸವಿಲ್ಲದೆ ಅವರನ್ನು ಹುಡುಕೋದು ಕಷ್ಟ ಆಗಬಹುದು. ಆದರೆ ಹೇಗಾದರೂ ಪ್ರಯತ್ನಿಸ್ತೇನೆ. ಸದ್ಯಕ್ಕೆ ಕಂಪನಿಯಲ್ಲಿ ರಜೆ ಸಿಗೋದು ಕಷ್ಟ. ಸಮಯ ಸಿಕ್ಕಾಗ ಒಮ್ಮೆ ಹೋಗಿ ಬರಬೇಕು ಎಂದಳು. ನಿನ್ನ ಮಾತು ನಿಜ. ವಿಳಾಸ ಇಲ್ಲದೆ ಕೇವಲ ಹೆಸರು ಹೇಳ್ಕೊಂಡು ಅಷ್ಟು ದೊಡ್ಡ ಊರಲ್ಲಿ ಆತನನ್ನು ಹುಡ್ಕೋದು ಕಷ್ಟ ಸಾಧ್ಯ. ಆದರೆ ನಿನ್ನ ಪ್ರಯತ್ನನ ನೀನು ಬಿಡಬೇಡ. ಒಂದು ಮಾತು,
ನಿನಗೆ ಏನೇ ಕಷ್ಟ ಬಂದರೂ ನಿನ್ನ ಜೊತೆಗೆ ನಾನು ಸದಾ ಇರ್ತೀನಿ ಅನ್ನೋದನ್ನು ಮರಿಬೇಡ. ನೀನು ಹೋಗುವಾಗ ನನಗೂ ಹೇಳು, ನಾನು ಬರ್ತೀನಿ ಎಂದು ಭರವಸೆ ನೀಡಿದನು. ಅವನ ಮಾತುಗಳನ್ನು ಕೇಳಿ ಅವಳಿಗೆ ಎಷ್ಟೋ ಸಮಾಧಾನವಾದಂತಾಯಿತು. ತಂಗಿಯ ಮಗುವಿನ ಮುದ್ದಾದ ಮುಖ ಕಣ್ಣ ಮುಂದೆ ಬಂದಂತಾಗಿ ಹಸುಕಂದನನ್ನು ಕಾಣುವ ಹಂಬಲ ಹೆಚ್ಚಾಯಿತು. ಸರಿ, ಈಗ ಕಾಲ್ ಕಟ್ ಮಾಡ್ತೇನೆ. ಬೆಳಗ್ಗೆಯಿಂದ ಮನೆಯಲ್ಲಿ ಒಬ್ಬರೇ ಕುಳಿತು ಅಮ್ಮನಿಗೆ ಬೇಸರವಾಗಿರ್ಬೋದು. ಇಲ್ಲೇ ಎಲ್ಲಾದರೂ ಆಚೆ ಸುತ್ತಾಡಿಸಿಕೊಂಡು ಬರಲಿಕ್ಕೆ ಕರೆದುಕೊಂಡು ಹೋಗ್ತೇನೆ ಎಂದು ಕೃಷ್ಣನಿಗೆ ತಿಳಿಸಿ ಕರೆತುಂಡರಿಸಿದಳು. ಮರುದಿನದಿಂದ ಎಂದಿನಂತೆ ಕ್ಷಮ ಅಹಲ್ಯಾದೇವಿಯವರೊಂದಿಗೆ ಕಂಪನಿಗೆ ತೆರಳಲು ಪ್ರಾರಂಭಿಸಿದ್ದಳು. ಸ್ಥಳ ಬೇರೆಯಾದರೂ ಮಾಡುವ ಕೆಲಸ ಮೊದಲಿನಂತೆಯೇ ಆದುದರಿಂದ ಅವಳಿಗೆ ಕೆಲಸದಲ್ಲಿ ಅಷ್ಟೇನೂ ಕಷ್ಟವೆನಿಸಲಿಲ್ಲ. ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ ಆಗಿದ್ದ ದೀಪ್ತಿಗೆ ಕೆಲವೊಮ್ಮೆ ಕ್ಷಮಳ ಸಹಾಯವನ್ನು ಪಡೆಯುತ್ತಿದ್ದಳು. ಮೈ ಮುಚ್ಚುವಂತೆ ಲಕ್ಷಣವಾಗಿ ಚೂಡಿದಾರ ಧರಿಸಿ ಬರುತ್ತಿದ್ದ ಕ್ಷಮಳ ಅಂದ ಚಂದದ ಮುಂದೆ ಅರ್ಧಂಬರ್ಧ ಬಟ್ಟೆ ಧರಿಸಿ ಬರುತ್ತಿದ್ದ ಪ್ರಿಯಾಳ ಮೈಮಾಟ ವೈಯಾರ ಯಾರ ಕಣ್ಣಿಗೂ ಬೀಳದಾಯಿತು. ಕ್ಷಮಳ ವಿಷಯದಲ್ಲಿ ಮೊದಲೇ ಪೂರ್ವಗ್ರಹ ಪೀಡಿತಳಾಗಿದ್ದ ಪ್ರಿಯ ಈಗಂತೂ ಅವಳಿಂದಾಗಿ ಎಲ್ಲರೂ ತನ್ನನ್ನು ಅಸಡ್ಡೆ ಮಾಡುತ್ತಿರುವರೆಂದು ಭ್ರಮಿಸಿಕೊಂಡವಳಿಗೆ ಅವಳ ಮೇಲಿನ ಕೋಪ ದುಪ್ಪಟ್ಟಾಗಿತ್ತು. ಇದಾವುದರ ಬಗ್ಗೆಯೂ ಅರಿವಿರದ ಕ್ಷಮ ಮಾತ್ರ ಎಂದಿನಂತೆ ತನ್ನ ಕೆಲಸವನ್ನು ಮುಂದುವರಿಸಿದ್ದಳು. ತನಗೆ ಕೆಲಸದಲ್ಲಿ ಯಾವುದಾದರೂ ಸಹಾಯ ಬೇಕಿದ್ದರೆ ಶ್ರೀಪತಿಯ ಮೊರೆ ಹೋಗುತ್ತಿದ್ದಳು. ಶ್ರೀಪತಿಗಂತೂ ಇಡೀ ದಿನ ಕ್ಷಮಳೊಂದಿಗೆ ಕೆಲಸ ಮಾಡುವುದೇ ಹಬ್ಬವಾಗಿತ್ತು. ಅಮ್ಮನಿಗೆ ತನ್ನ ಪ್ರೀತಿಯ ವಿಷಯ ತಿಳಿದಿದ್ದರೂ ತಾನೊಮ್ಮೆ ಕ್ಷಮಳ ಬಳಿ ತನ್ನ ಮನದ ಮಾತುಗಳನ್ನು ಹೇಳಿಕೊಂಡು ಅವಳ ಉತ್ತರವನ್ನು ತಿಳಿದುಕೊಳ್ಳಬೇಕೆಂದು ಹವಣಿಸುತ್ತಿದ್ದನು. ಆದರೆ ಹೇಳಿಕೊಳ್ಳುವ ಧೈರ್ಯ ಮಾತ್ರ ಬರಲೇ ಇಲ್ಲ. ಶ್ರೀಪತಿ ಭ್ರಮಿಸಿದಂತೆ ಅಹಲ್ಯಾದೇವಿಯವರಿಗೆ ಶ್ರೀಪತಿಯ ಪ್ರೀತಿಯ ವಿಷಯ ತಿಳಿದಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.